ಆದಂತಹ ಹಿರಿಯರೂ ಆದಂತಹ ಕೆ.ಎಚ್. ಮುನಿಯಪ್ಪ ಸಾಹೇಬ್ರೆ, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಟ್ಟ ಕಡೆಯ ವ್ಯಕ್ತಿಯು ಹೊಟ್ಟೆ ಹಸಿವಿನಿಂದ ನರಳಬಾರದು, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕಂತೇಳಿ ಪಣ ತೊಟ್ಟು ಸಾವಿರಾರು ಕೋಟಿ ಅನುದಾನದಲ್ಲಿ ಈ ಒಂದು ಪಡಿತರ ಅಕ್ಕಿಯನ್ನು ನ್ಯಾಯ ಬೆಲೆ ಅಂಗಡಿಗಳ ಮುಖಾಂತರ ಪ್ರತಿ ಮನೆಗೂ ತಲುಪಿಸುವ ಯೋಜನೆ ಇವತ್ತು ಯಾವ ದಾರಿ ಹಿಡಿತಾ ಇದೆ? ಕವಲು ದಾರಿಯಲ್ಲಿ ಹೋಗ್ತಾ ಇದೆಯಾ? ಇಲ್ಲ ಬಡವರಿಗೆ ಅಕ್ಕಿ ಸಮರ್ಪಕವಾಗಿ ವಿತರಣೆ ಆಗ್ತಾ ಇದೆಯಾ? ಇದು ನಮ್ಮ ಕೋಲಾರ ಜಿಲ್ಲೆ ಅಂದ್ರೆ ಬಯಲುಸೀಮೆಯ ಕೋಲಾರ ಜಿಲ್ಲೆಯ ಈ ಒಂದು ಪಡಿತರ ಕಾಳಸಂತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಾನು ಬೇರೆ ಕಡೆ ಹೇಳ್ತಾ ಇಲ್ಲ, ಕೋಲಾರ ಜಿಲ್ಲೆಯದು. ಇವತ್ತು ಪ್ರತಿಷ್ಠಿತ ಬಂಗಾರಪೇಟೆಯ ರೈಸ್ ಮಿಲ್ಲುಗಳಲ್ಲಿ ಈ ಒಂದು ಅಕ್ಕಿ ಪಡಿತರ ಅಕ್ಕಿ ಪಾಲಿಶ್ ದಂಧೆ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರ್ತದೆ, ಬೆಂಗಳೂರಿಂದನೂ ಬರ್ತಾ ಇದೆ, ಆಂಧ್ರ, ತಮಿಳುನಾಡಿಂದ ರೈಲು ಮುಖಾಂತರ ಕಾಮಸಮುದ್ರಕ್ಕೆ ಬಂದು ಬಂಗಾರಪೇಟೆಗೆ ಬರ್ತದೆ. ಇನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರು ಆ ಪಡಿತರ ಅಕ್ಕಿ ಲಾರಿಗಳಲ್ಲೇ ಇವತ್ತು ಏನು ರೈತರ ಕೃಷಿ ಜಮೀನು ವಶಪಡಿಸಿಕೊಂಡು ನೀವು ಹೈವೇ ರಸ್ತೆ ಮಾಡಿದಿರಲ್ಲ, ಚೆನ್ನೈ ಕಾರಿಡಾರ್ ಅಲ್ಲಿ ಹೋಗ್ತಾ ಇದೆ. ಲಂಗು ಲಗಾಮ್ ಏನೂ ಇಲ್ಲ, ಅದಕ್ಕೆ ಯಾರ ಅಡೆತಡೆ ಇಲ್ಲ, ಯಾವ ಕಾನೂನು ಭಯ ಇಲ್ಲ. ಇನ್ನು ಆಂಧ್ರದಿಂದ ಬರೋ ಅಕ್ಕಿಗೆ ಇಲ್ಲಿನ ಕೆಲವು ಅಧಿಕಾರಿಗಳೇ ನೇರವಾಗಿ ಸಾಥ್ ಕೊಡ್ತಾ ಇದ್ದಾರೆ. ಇನ್ನು ಬಡವರಿಗೆ ತಲುಪಂದ ಅದಂತೆ ಇದಂತೆ ಸಮಸ್ಯೆ ಅಂತೇಳಿ ಈ ಒಂದು ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಿರಲ್ಲ, ಆ ಡಿಲೀಟ್ ಮಾಡಿರೋ ಕಾರ್ಡ್ಗಳ ಅಕ್ಕಿ ಎಲ್ಲಿ ಹೋಗ್ತಾ ಇದೆ? ಇವತ್ತು ಯಾರು ಅಷ್ಟೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈ ಅಕ್ಕಿನ ತಿಂತಾ ಇಲ್ಲ, ಉಚಿತವಾಗಿ ಕೊಡೋ ಅಕ್ಕಿನ 20-22 ರೂಪಾಯಿಗೆ ಈ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕೋರರಿಗೆ ನೇರವಾಗಿ ಮಾರಾಟ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕಾಗಿ ಪಡಿತರ ಅಕ್ಕಿ ವಿತರಣೆ ಮಾಡಬೇಕು? ಇನ್ನು ಕೋಲಾರ ಜಿಲ್ಲೆಯಾದಂತಹ ಈ ಒಂದು ಗೋಡನ್ಗಳಲ್ಲಿ ಅಕ್ಕಿ ದಾಸ್ತಾನು ಮಾಡ್ತಾರಲ್ಲ, ಗೋಡನ್ಗಳು, ಕೇಂದ್ರ ಸರ್ಕಾರದ ಗೋಡನ್ ಒಂದ್ ಐತೆ, ಇನ್ನು ತಾಲೂಕು ಒಂದೊಂದು ಗೋಡನ್ ಐತೆ. ಆ ಅಕ್ಕಿ ಸರಬರಾಜು ಮಾಡಿದ ನ್ಯಾಯಬೆಲೆ ಅಂಗಡಿಗಳಿಗೆ ಅಲ್ಲಿರುವಂತಹ ವ್ಯವಸ್ಥಾಪಕರು ನೇರವಾಗಿ ಅಕ್ಕಿಗಳನ್ನ ಲೋಡ್ ಗಟ್ಲೆ ರಾತ್ರಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಬಿಟ್ಟು ಇವತ್ತು ಬಂಗಾರಪೇಟೆ ಪ್ರತಿಷ್ಠಿತ ರೈಸ್ ಮಿಲ್ಗಳಿಗೆ ಮಾರಾಟ ಮಾಡುವ ದಂಧೆ ಆಹಾರ ಅಧಿಕಾರಿಗಳ ನೆರಳಿನಲ್ಲಿಯೇ ನಡೀತಾ ಇದ್ರು ಮೌನವೇ ಯಾಕೆ? ಬಡವರ ಹೆಸರು ಹೇಳಿಕೊಂಡು ಇವತ್ತು ಈ ಒಂದು ಪಡಿತರಕ್ಕೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಇದನ್ನು ವಿವಿಧ ಬ್ರ್ಯಾಂಡ್ಗಳಲ್ಲಿ, ಸೈಕಲ್ ಬ್ರ್ಯಾಂಡ್ ಅಂತೆ, ಇನೋವಾ ಬ್ರ್ಯಾಂಡ್ ಅಂತೆ, ಬೊಲೋರೋ ಬ್ರ್ಯಾಂಡ್ ಅಂತೆ, ಕ್ರಿಸ್ಟಾ ಅಂತೆ, ಅದಂತೆ ಇದಂತ 101 ಪಡಿತರ ಅಕ್ಕಿ ಒಂದೇ, ಅದಕ್ಕೆ 101 ಬ್ರ್ಯಾಂಡ್ಗಳ ಹೆಸರನ್ನು ಕೊಟ್ಟು ಇವತ್ತು ಜನಸಾಮಾನ್ಯರಿಗೆ ಅದು ಪಾಲಿಶ್ ಮಾಡ್ತಾರೆ. ಆ ಪಾಲಿಶ್ ಯಾವ ರೀತಿ ಮಾಡ್ತಾರೆ ಗೊತ್ತಾ? ಆ ಪಾಲಿಶ್ ಮಾಡುವಾಗ ಅದಕ್ಕೆ ಆಯಿಲ್ ಹಾಕ್ತಾರೆ. ಆಯಿಲ್ ಹಾಕಿ ಅದನ್ನ ಸಣ್ಣ ರೈಸು, ಬಾಸ್ಮತಿ ರೈಸು, ಆ ರೈಸು, ಈ ರೈಸ್ ಅಂತ ಎಲ್ಲ ಮಾಡಿಬಿಟ್ಟು ಜನಸಾಮಾನ್ಯರಿಗೆ ಇದು ಹೈಫೈ ರೈಸ್ ಅಂತ ಹೇಳಿದೆ. ಈಗ ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಲ್ಲಿ ಅಕ್ಕಿ ಬೆಲೆನೂ ಏರಿಕೆ ಆಗಿರೋದ್ರಿಂದ ಪಡಿತರ ಅಕ್ಕಿ ಕಾಳಸಂತೆಯ ದಂಧೆಯನ್ನು ಹೆಚ್ಚಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 4-5 ಪ್ರಕರಣ ಆಗಿದೆ ಒಂದು ವಾರದಿಂದ ಈಚೆ. ಆ ಪ್ರಕರಣಗಳಲ್ಲಿ ಭಾಗಿಯಾಗಿರೋರು ಎಲ್ಲ ದಂಧೆಕೋರರೇ. ಈ ಅಕ್ಕಿ ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ಬರ್ತಾ ಇದೆ ಅಂತ ತನಿಖೆ ಅಂತೂ ಆದೇ ಇಲ್ಲ. ಅಧಿಕಾರಿಗಳಿಗೆ ತಿಂಗಳ ಮಾಮೂಲಿ ಹೊರಟೋಗ್ತದೆ, ಸಂಪೂರ್ಣವಾಗಿ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಆಹಾರ ಸಚಿವರಾದ ಕೆ.ಎಚ್. ಮುನಿಯಪ್ಪ ಸಾಹೇಬರಲ್ಲಿ ನಾವು ಬಡವರ ಪರವಾಗಿ ಈ ಪಡಿತರ ಅಕ್ಕಿಯನ್ನು ಇಲ್ಲ ನಿಲ್ಲಿಸ್ಬಿಡಿ, ಇಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಿ, ಇಲ್ಲವಾದ್ರೆ ಕೋಲಾರ ಜಿಲ್ಲೆಯ 4 ಭಾಗಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಈ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಸಾರ್ವಜನಿಕವಾಗಿ ಅವರ ಫೋಟೋಗಳನ್ನು ಪ್ರಕಟಿಸಬೇಕು. ಬಡವರ ಅಕ್ಕಿ ಬಡವರಿಗೆ ಉಳಿಬೇಕು, ಬಡವರ ಹಸಿವು ನೀಗಬೇಕು. ಇಲ್ಲ ಅಂದ್ರೆ ಕಾನೂನು ಜಾರಿ ಮಾಡಿಲ್ಲ ಅಂದ್ರೆ ಪ್ರತಿದಿನ ರೈಲುಗಳಲ್ಲಿ ಬರ್ತದೆ 1 kg 2 kg ಎಲ್ಲ ತಮಿಳುನಾಡಿಂದ, ಅದನ್ನ ನೇರವಾಗಿ ಇಟ್ಕೊಂಡು ಬಂಗಾರಪೇಟೆ ಅಂಗಡಿಗಳಲ್ಲಿ ಮಾಡ್ತಾರೆ. ಇನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ ಎಲ್ಲ ಹೇಳಿದ್ನಲ್ಲ ಇದರಲ್ಲಿ ಬರ್ತವೆ. ಯಾವ ರೈಸ್ ಮಿಲ್ಗೆ ಎಲ್ಲಿ ಬರ್ತಾ ಇದೆ, ಎಲ್ಲಿ ಭತ್ತ ಬೆಳೀತಾ ಇದಾರೆ, ಭತ್ತ ಎಷ್ಟು ಲೋಡ್ ಬರ್ತಾ ಇದೆ, ಅಂಕಿ ಅಂಶದ ಪ್ರಕಾರ ತನಿಖೆ ಮಾಡ್ಲಿ, ಇಲ್ಲ ಒಂದು ತಂಡ ರಚನೆ ಮಾಡಿ, ಸ್ಥಳೀಯರು ಬೇಡ ಬೇರೆ ಕಡೆ ತಂಡ ರಚನೆ ಮಾಡಿ ಮಾನ್ಯ ಆಹಾರ ಸಚಿವರು ಬಡವರ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು. ಅವರು ಕೊಂಡುಕೊಳ್ಳುವಂತಹ ಏನು ರೈಸ್ ಮಿಲ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತೆ ಈ ಒಂದು ಚೆನ್ನೈ ಕಾರಿಡಾರ್ ಮುಖಾಂತರ ಬರುವಂತಹ ಪಡಿತರ ಅಕ್ಕಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಅದರ ನಿಗಾ ಇಡಲು ವಿಶೇಷವಾದ ತಂಡವನ್ನು ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು. ಇಲ್ಲವಾದರೆ ಕೋಲಾರ ಜಿಲ್ಲೆಗೆ ಬರುವ ಮಾನ್ಯ ಆಹಾರ ಸಚಿವರಾದಂತಹ, ಕೋಲಾರ ಜಿಲ್ಲೆಯ ಪ್ರೀತಿ ವಿಶ್ವಾಸ ಗಳಿಸುತ್ತಿರುವಂತಹ ಆಹಾರ ಸಚಿವರೇ ಪಡಿತರ ಅಕ್ಕಿಯ ಸಮೇತ ನಾವು ನಿಮ್ಗೆ ಮುತ್ತಿಗೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಬಡವರ ಅಕ್ಕಿ ಪಾಲಿಶ್ ಆಗಿ ಬಡವರಿಗೆ ತಿನ್ನಿಸ್ತಾ ಇರುವಂತಹ ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ.
ವಾರದಿಂದ ಇದೇ ಕೋಲಾರ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಹಿಡಿತಾರಷ್ಟೇ, ಅದಕ್ಕೆ ಅಧಿಕಾರಿಗಳೇ ಸಾಕಾಗಿದ್ದಾರೆ. ಈಗ ನ್ಯಾಯಬೆಲೆ ಅಂಗಡಿಗಳವರು ಬೆಳಗ್ಗೆ ಸಾಯಂಕಾಲ ಅವ್ರ ಇಷ್ಟ ಬಂದಾಗ ಕಟ್ಟಾಕ್ತಾರೆ, ಅದನ್ನ ಉಳಿಸ್ಕೊಳ್ತಾರೆ. ಇವತ್ತು ಇಲ್ಲಿ ಮುಬೀನ್ ಇರ್ಬೋದು, ಮುಬೀನ್ ಸತ್ತೋಗಿದ್ದಾನೆ. ಈ ಟ್ರಾವೆಲ್ಸ್ಗಳವ್ರೆ ಲೋಡ್ಗಳೇ ಮಾರಾಗ್ತದೆ, ಲಾರಿ ಲೋಡ್ಗಳು. ಇದೊಂದು ದೊಡ್ಡ ಕರಾಳ ದಂಧೆ ಇದು. ಬಡವರ ಹೆಸರಿನಲ್ಲಿ ಪಡಿತರ ಅಕ್ಕಿ ಕರಾಳ ದಂಧೆ ಇದು. ಇದು ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಜನಸಾಮಾನ್ಯರು 3 ನಾಮ ಹಾಕ್ತಾ ಇದ್ದಾರೆ. ತಿರುಪತಿ ನಾಮ ಹಾಕ್ಬಿಟ್ಟು ಗೋವಿಂದ ಗೋವಿಂದ ಗೋವಿಂದ, ಪಡಿತರ ಅಕ್ಕಿ ಗೋವಿಂದ, ಪಡಿತರ ಅಕ್ಕಿ ಗೋವಿಂದ. ಮಿಲ್ಗಳವರು ದಂಧೆಕೋರರು ಶ್ರೀಮಂತರಾಕ ಅಷ್ಟಾಗ್ಬಿಟ್ಟಿದೆ.